know when the whistle goes. ಸ್ವಾಮಿಗಳ ಸತ್ತರೆ ಲಿಂಗೈಕ್ಯರಾಗುತ್ತಾರೆ, ಸಮಾಜ ಸೇವಕ ಸತ್ತರೆ ನಿಧನರಾಗುತ್ತಾರೆ, ರಾಜಕಾರಣಿಗಳ ಸತ್ತರೆ ದಿವಂಗತರಾಗುತ್ತಾರೆ, ನಮ್ಮಂತ ಶ್ರೀಮಂತರ ಸತ್ತರೆ ವಿದೇಶರಾಗುತ್ತಾರೆ. ಆದರೆ ರಾಮ್ಯ ರೈತ ಬಂಧು, ರೈತ ಕರ್ಮಣೆಯನ್ನು, ರೈತ ಮುಖಣೆಯನ್ನು ಮೆರೆಯುತ್ತಿರುವ ನೀನು ಸತ್ತರೆ ನಾನು ಮಾಡಿದ ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿದೆ. ಹೇಗಿದೆ ಈ ವಜ್ರಕಾಂತನ ದರಬಾರ್? ನನ್ನ ದರಬಾರ ದಬ್ಬಾಳಕ್ಕೆ ಗಂಡು ಗಂಡಾಗಿ ತಾಲಕಸ ಮಾಡಿಕೊಳ್ಳ ಹೋದರೆ नाम वज्रकांत वज्रकांत तलवार पर वार करने वाला मौत से नहीं डरता. मलिका दिल दिया तो दिल नहीं तो खतरनाक वज्रकांत ನೀನೊಬ್ಬ ನನ್ನ ಕೈ ಜೋಡಿಸಿ ಅಂದ ಮೇಲೆ ರಾಜಕ್ಕೆ ನಾನೇ ರಾಜ. ವಜ್ರಕಾಂತ್, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿಕೊಂಡೆ. ನಾನು ಕೇವಲ ನಿನ್ನೊಂದಿಗೆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೆ. ಆದರೆ ನಿನ್ನ ಸುಂದರವಾದ ದೇಹ ಮತ್ತು ಧೈರ್ಯನ ಕಂಡು ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೇನೆ. ಅಫ್ಕೋರ್ಸ್, ಗಂಡಿನ ಸಾದ ಹೆಣ್ಣಿನ ಕೈವಾಡ ಇದ್ದಂತೆ ಇನ್ನು ಮುಂದೆನೆ ಅಲಕ್ ಆ ಸಪೋರ್ಟ್ ನಿನ್ನಿಂದ ಆದರೆ ಅಲಕ್ ಜಾಂಡರಾಗಿ ನಾ ಎನ್ನುವ ನಾ ಮರ್ದ ನರ ಕತ್ತರಿಸಿ ಜನರ ರಾಶಿ ಮೇಲೆ ಸೀಮಂತ ಮಣಿ ಮಾಡಿ ಕಟ್ಟುತ್ತೇನೆ. ಇದಕ್ಕೆ ನಿನ್ನ ತಂಗಿ ಎದುರಾದ್ರೆ ಡೋಂಟ್ ತೋರ್ತೀನ. ಅವಳು ಆಟೋಕೊಂಟು ಎತ್ತಕ್ಕಿಲ್ಲ. ಅವಳು ಮಾತು ಮೀರಿ ನಡೆದ ಮೇಲೆ ಅವಳಿಗೊಂದು ಗತಿ ಕಾಣಿಸೇ ಬಿಡುತ್ತೇನೆ. ಸರಿ, ಹಾಗಾದ್ರೆ ಇಂದೇಕು ಕುಡಿದು ನನ್ನ ಮೈಮನ ಭಾರವಾಗಿದೆ. ನಿನ್ನ ಬಾಹುಗಳಿಂದ ಬಿಗಿದಪ್ಪಿ ಹಾಡಿ ಕುಡಿಬಾರ್ದೆ? ಆಯ್ತು ರಾಣಿ.
ಸರಿ ಹಾಗಾದ್ರೆ ನಾನು ಒಳಗೆ ಹೋಗಿ ಫ್ರೆಶ್ ಆಗ್ತೀನಿ, ಬೇಗ ಬರ್ಬೋದು. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಪ್ಪ ಸಾವ್ಕಾರ ಗಾತಾತ್ರಿ ಗಾತಾತ. ಈಗ ನೀವ ಕಾಪಾಡ್ಬೇಕು, ನಮ್ಮನ್ನ ನೀವ ಕಾಪಾಡ್ಬೇಕ್ರಿ. ನಮ್ದು ಜೋತ್ರ ಮುಂದಿನ ತೋದ ಏನ್ ಥಟ ಥಟ ಸೋರ್ಲಾಗ್ತತ್ರಿ ಸಾವ್ಕಾರ. ಏ ಯಾಕೆ ಏನಾಯ್ತಲೇ ವ್ಯಕ್ತಿ? ತಾಳ್ಮೆಯಿಂದ ಇಲ್ಲವಾದರೆ ಅದು ಮುರಿ ಓಟ ಬಿಡ್ತೀನಿ. ಏ ಅಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ. ಮತ್ಯಾರ್ರಿ ಆ ರಾಮಣ್ಣ ನಿಮ್ಮ ವಜ್ರ ಎಲ್ಲಿ ಅಂತ ಕೇಳಾಕತ್ತಿದ್ದ. ನನಗೆ ಗೊತ್ತಿಲ್ಲಂತ ಬಾಯಾಗಿನ ಬಾಯಾಗ ಐತಿನ ಏನ್ ಎರಡು ಕಪ್ಪಾಳಿ ಕುಂದ್ರಸಿದ್ಲ. ಕಬ್ಬರ್ ಇಲ್ಲದ ಓಡಿ ಬಂದ ಅಲ್ಲಿದಾರಿ ನೋಡ್ರಿ. ಓಹೋ, ನಿನ್ನ ಮೇಲೆ ಕೈ ಮಾಡು ಮಟ್ಟಕ್ಕೆ ಬಂದ ಆರಾಮ್ ಕೋರ್ ನನ್ನ ಮಗ. ಎಲ್ಲಿ ಆರಾಮ್ ಕೋರ್ ನನ್ನ ಮಗ? ಯಪ್ಪ ಸಾವ್ಕಾರ, ರಾಮಣ್ಣ ಇತ್ ಕಡೆನ ಬರಾಕ್ತಾನ್ರಿ. ನನಗೆ ಯಾಕೋ ಅಂಜಿಕೆನ ಬರಾಕತ್ತೈತಿ. ಮಾಡೋದನ್ನೆಲ್ಲ ಮಾಡಿ ಈಗ ಏನು ಅರಿಯದವರ ಹಾಗೆ ಇಲ್ಲಿರೇನೋ ಬಂಡ ಬಟ್ಟಿ ಮಗನ. ನನಗ್ ಗೊತ್ತಿತ್ತು ಈ ಶಾಲೆಗೆ ಒಂದೆರಡು ಬಾರಿಸಿದ್ರ ನೀನಿದ್ದಲ್ಲಿಗೆ ಬರ್ತಾನೆಂದು. ಇದೇನಿದು? ಶ್ರೀರಾಮಚಂದ್ರನಂತಿರುವ ರಾಮನವರು ಜಮದಗ್ನಿ ತಾಳಿ ಅವತಾರ ತಾಳಿ ನನ್ನ ಮನೆ ವಾಡೆದೊಳಗೆ ಧಾವಿಸಿದ್ದು? ಹೌದು, ಈಗ ಜಮದಗ್ನಿಯಾಗಿ ಬಂದಿದ್ದೇನೆ. ಮುಂದೆ ಬರಲಿದ್ದಾನೆ ಪುಂಡರ ಗಂಡ ವೀರ ಪರಶುರಾಮ, ನನ್ನ ತಮ್ಮ ಹುಲಿಯ. ಏ ಆ ಪುಣ್ಯ ಹೆಸರೇ ಎತ್ತಬೇಡ. ನನ್ನ ಅರಮನೆಯಲ್ಲಿ ಯಾಕೆ ಹುಚ್ಚರಾಗಿ ವರ್ತಿಸುತ್ತಿರುವ ನಿನ್ನ ತಮ್ಮ ನಿನ್ನ ತಂಗಿಯ ಕೊಲೆ ಮಾಡಿದ್ದೇನೆಂದು ಭ್ರಮೆಯೋ ಅಥವಾ ಇದಾವುದು ಅಲ್ಲ. ಮತ್ತೆ ನಿನ್ನೆ ನಡೆದ ರೈತರ ಸಮಾವೇಶದಲ್ಲಿ ನಿನ್ನ ಕಡೆಯವರಿಂದ ಬಾಂಬ್ ಹಾರಿಸಿ ಆ ಸಮಾವೇಶನೇ ಸ್ಮಶಾನ ಮಾಡಿಸಿದ್ದಕ್ಕೆ ಯಾಕೆ ಯಾಕೆ ಏನಾಗಿದೆಯೋ ನಿನಗೆ? ನಮ್ಮೆಲ್ಲ ಆಸ್ತಿಯನ್ನು ಕಬಳಿಸಿದೆ, ಆದರೂ ಸುಮ್ಮನಾದೆ. ಆದರೆ ಈಗ ಮುಗ್ಧ ರೈತರ ಮೇಲೆ ಕೈ ಮಾಡಲು ಹೋದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಷ್ಟಕ್ಕೆ ಹೆದರಿ ನಾನು ನನ್ನ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ರೈತ ಸಂಘಟನೆ ಕಟ್ಟಿ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ. ಇದು ಸ್ಯಾಂಪಲ್, ಮುಂದೆ ಐತಿ ಬಂಪರ್ ಆಫರ್. ನಾಡಿನ ಖ್ಯಾತಿ ವ್ಯಕ್ತಿಗಳು, ಸನ್ಯಾಸಿಗಳು, ಮಠಾಧೀಶರುಗಳು, ಕ್ರೀಡಾಪಟುಗಳು ನನ್ನ ಕೈಯಲ್ಲಿರುವಾಗ ನಿನ್ನನ್ನು ಏನು ಮಾಡಲು ಸಾಧ್ಯ? ಏ ವಜ್ರಕಾಂತ, ರೈತರು ಬೆಳೆದ ಅನ್ನವನ್ನು ಉಂಡು ರೈತನಿಗೆ ದ್ರೋಹ ಮಾಡಿದೆಯಲ್ಲ. ಇಂದಿಲ್ಲ ನಾಳೆ ನೀನು ಕೂಲಿ ಇಲ್ಲದೆ ಸತ್ತು ಹೋಗ್ತೀಯ ಮಗ. ಇಷ್ಟಕ್ಕೆ ಹೆದರಿ ನನ್ನ ಹೋರಾಟ ನಿಲ್ಲಿಸುವುದಿಲ್ಲ. ಇಡೀ ರಾಜ್ಯದ ತುಂಬ ಸುದ್ದಿ ರೈತ ಸಂಘಟನೆ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ. ಅವನಿಗೆ ನನ್ನ ಎದುರೇ ಬಂತು ನಿಲ್ಲುವಂತ ಹೇಳು. ಎದೆ ಗಟ್ಟಿಗಿದೆ ಎಂದು ತಿಳಿದು ಮುಟ್ಟಿ ನೋಡ್ಕೊಂತ ಹೇಳು. ಏ ರಾಮ್ಯ, ನಿನ್ನ ತಂಗಿ ಹೇಗೆ ಸತ್ತ ಎಂದು ತಿಳಿದುಕೊಂಡ್ರಿ? ಆ ತಂಗಿಯನ್ನು ನಾನೇ ಕೊಲೆ ಮಾಡಿದ್ದು. ಅವಳ ಬಗಲಲ್ಲಿದ್ದ ಕೂಸು ನಾನೇ ಪ್ರೀತಿಸಿದ್ದು. ಹೇಗಿದೆ ಈ ವಜ್ರಕಾಂತನ ಒಡೆಯದ ದರ್ಪ? ವಜ್ರಕಾಂತ, ಈ ಶಿರುಮೂರದ ಹುಲಿ 6 ಕೋಟಿ ಕನ್ನಡಿಗರ ಕಂದ ನನ್ನ ತಮ್ಮ ಹುಲಿಯ ಒಬ್ಬನೇ ಸಾಕು. ಈ ಹತ್ತಿದ ಅರಮನೆಯನ್ನು ಸುಟ್ಟು ಹಾಕಲು. ವಜ್ರಕಾಂತ, ಮೋಸತನದಿಂದ ನಮ್ಮ ತಂಗಿಯ ಸಲುವಾಗಿ ನಮ್ಮ ಆಸ್ತಿಯನ್ನು ತ್ಯಜಿಸಿದೆವು. ಆದರೆ
ಅವಳನ್ನು ಕೊಲೆ ಮಾಡಿ ಕೊಲೆ ಪಾತಕ ನೀನು. ಆದರೆ ನನ್ನ ತಂಗಿಯ ಸಲುವಾಗಿ ನಾವೆಲ್ಲ ಆಸ್ತಿಯನ್ನು ತ್ಯಜಿಸಿದೆವು. ಲೇ 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 ಈಗ ನಿನ್ನನ್ನು ಕೊಲೆ ಮಾಡಿ ನನ್ನ ತಂಗಿಯ ಆತ್ಮಕ್ಕೆ ಕರೆಸು ಮಗನೇ ಈ ಬೆಂಕಿಯ ಲಜ್ಜೆಯ ಪೆಟ್ಟನ್ನು. ಅಮ್ಮ ಹುಲಿಯ ಗುಡ್ ಬೆಂಕಿ, ವೆರಿ ಗುಡ್. ಒಳ್ಳೆ ಸಮಯಕ್ಕೆ ಬಂದು ಸರಿಯಾದ ಶಿಕ್ಷೆ ಕೊಟ್ಟೆ. ಎಲೆ ರೈತ ಸಂಘ ಅಧ್ಯಕ್ಷ, ನಮ್ಮೂರ ಸುತ್ತೂರ ಶ್ರೀಮಂತ ವಜ್ರಕಾಂತ ಗೌಡನ ಮೇಲೆ ಕೊಲೆ ಮಾಡುವಟ್ಟು ಸೊಕ್ಕು ಬಂದಿತ್ತೇನೋ ಬಾಂಡ ಪಾಟಿ ಮಗನೇ. ನಾನು ಹೊಡೆಯುವ ಒಂದೊಂದು ಏಟಿಗೆ ಒಂದೇ ಕಡೆಯಲ್ಲ, 9 ಕಡೆ ಗಾಳಿ ಹೊರಬೇಕು, ಹಾಗೆ ಹೊಡೆಯೋಣ. ಬೆಂಕಿ ಕೊಡುವ ಆ ಬಡಿಗೆಯನ್ನು ನಾನು ಕೈಕಾಲ ಇರಬಾರದು. ಚೀರು ಮಗನೇ ಚೀರು. ಬೆಂಕಿ ಈ ಕಾಲು ಕಳೆದುಕೊಂಡು ದರಿದ್ರನನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಹೊತ್ತು ಅಲ್ಲಿ ಅಮ್ಮ ಎಂದು ತಾಯಿ ಎಂದು ಭಿಕ್ಷೆ ಬೇಡಲಿ. ಎಸ್ ವಜ್ರಕಾಂತ್, ಇವ ಇಲ್ಲೇ ಇದ್ದರೆ ಆ ಸಂಘ ಈ ಸಂಘ ಎಂದು ನಮಗೆ ಮುಳ್ಳಾಗಿ ಬಿಡುತ್ತಾರೆ. ಇವನಿಗೆ ಸೂಕ್ತವಾದ ಸ್ಥಳವೆಂದರೆ ಬಾಂಬೆಯಲ್ಲಿ ಭಿಕ್ಷಾಟನೆ ಮಾತ್ರ. ಲೇ ಚಾರ್ಲಿ, ಅಲ್ಲೇನು ಮಾಡಕತ್ತೀವ? ಏನು ಕಡ್ತಂತನ್ನ ಈ ದರಿದ್ರ ದೇಹವನ್ನು ಬಿಸಾಕಿ ಬರೋಣ. ತಗೊಂಡ್ ಹೋಗೋಣ ನಡ್ರಿ. ಹಣವಿಲ್ಲದ ಪುರುಷನನ್ನು ದೇಶ ತೊರೆಯುತ್ತವೆ, ದೋತರಾಜನನ್ನು ಪ್ರಜೆಗಳ ತೊರೆಯುತ್ತವೆ, ಹಣ್ಣು ಬಡದ ಮಂಕ ಬಡದ ಹಕ್ಕಿಗಳೇ ತೊರೆಯುತ್ತವೆ. ಆದರೆ ರಾಮ್ಯ, ನಿನ್ನ ತಮ್ಮನನ್ನು ಏಳು ಕಂಬಿ ಅಣಿಸುವಂತೆ ಮಾಡಿ ಈ ನಾಟಕ್ಕೆ ವಜ್ರದಲ್ಲಿ ಒಡೆಯುವುದು ಅಂದರೆ ವಜ್ರಕಾಂತನ ಒಡೆಯನೇ ಅಲ್ಲ.